ಸ್ನೇಹಿತರೆ ಏನಾಯ್ತು ಅಂತ ಹೇಳಿದ್ರೆ, ಒಂದು ತಂದೆ ಸಾವು ಬರೋ ಟೈಮಲ್ಲಿ ಇಬ್ರು ಮಕ್ಕಳಿಗೆ ಕರೆದ್ಬಿಟ್ಟು ಕೈ ಹಿಡ್ಕೊಂಡು ಒಂದು ಮಾತು ಹೇಳ್ತಾರೆ, ನಾನ್ ನಿಮ್ಗಂತ ಆಸ್ತಿ ಏನು ಮಾಡಿಲ್ಲ, 2 ಎಕರೆ ಹೊಲ ಇದೆ, ಈ 2 ಎಕರೆ ಹೊಲ ಇಬ್ರು ನೀಟಾಗಿ ಹಂಚ್ಕೊಳ್ಳಿ. ಆದ್ರೆ ಒಂದು ನನಗೆ ನೆನಪಿದೆ, ಆ ಹೊಲದಲ್ಲಿ ಎಲ್ಲೋ ಒಂದು ಕಡೆ ಚಿನ್ನ, ಒಂದಷ್ಟು ಚಿನ್ನನ ನಾನು ಊತಿಟ್ಟಿದ್ದೀನಿ, ಅದ್ ಎಲ್ಲಿಟ್ಟಿದ್ದೀನಿ ಅಂತ ಮರ್ತು ಬಿಟ್ಟಿದ್ದೀನಿ. ದಯವಿಟ್ಟು ಇಬ್ರು ಅದನ್ನ ಹಗದು ಹುಡುಕೊಂಡು ಇಬ್ರು ಹಂಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪ್ರಾಣ ಬಿಟ್ಬಿಡ್ತಾರಪ್ಪ. ಸರಿ, ಇಬ್ರು ಮಕ್ಕಳು ಹೋಗ್ತಾರೆ, ಹೊಲದಲ್ಲಿ ಹಗದು ಅಗದು 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 ಎಲ್ಲಾ ಕಡೆ ನೋಡ್ತಾರೆ. ಆ ಏನ್ 2 ಎಕರೆ ಇತ್ತು ಎಲ್ಲ ಆಗಿದ್ದಾರೆ, ಆದ್ರೆ ಎಲ್ಲೂ ಚಿನ್ನ ಸಿಗಲ್ಲ. ಆ ಟೈಮ್ ಅಲ್ಲಿ ಯಾರೋ ಒಂದು ಗುರು ನಡ್ಕೊಂಡು ಹೋಗ್ತಾ ಇರ್ತಾರೆ, ಯಾವ್ದು ಸ್ವಾಮೀಜಿ ಒಬ್ರು ನಡ್ಕೊಂಡು ಹೋಗ್ತಿರ್ತಾರೆ. ಅವ್ರು ಹೇಳ್ತಾರೆ, ಇದೇನ್ ಮಾಡ್ತಿದ್ದೀರಾ, ಹೊಲ ಎಲ್ಲ ಈ ರೀತಿಯಲ್ಲಿ ಅಗದಿದ್ದೀರಿ, ಎಷ್ಟು ಹದ ಮಾಡಿದೀರಾ, ಒಂದ್ ಕೆಲಸ ಮಾಡಿ, ಮಳೆ ಬರುತ್ತೆ, ಈಗ ರೈಟ್ ಟೈಮ್ ಬಿತ್ತನೆ ಮಾಡಿ, ಚಿನ್ನದಂತ ಬೆಳೆ ಬರುತ್ತೆ, ಚಿನ್ನದಂತ ದುಡಿಮೆ ನಿಮಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದೇ ರೈಟ್ ಟೈಮಿಗೆ ಬೀಜ ಬಿತ್ತನೆ ಮಾಡ್ತಾರೆ, ಇಮ್ಮಿಡಿಯೇಟ್ ಆಗಿ ಬೆಳೆ ಬರುತ್ತೆ, ಚಿನ್ನದಂತ ರೇಟ್ ಸಿಗುತ್ತೆ, ಮಾರ್ಕೆಟ್ ಅಲ್ಲಿ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ. ಅದೇ ದುಡ್ಡಿಂದ ಇವರು ಶ್ರೀಮಂತರಾಗ್ತಾರೆ, ಇಡೀ ಊರಿಗೆ ಅಗರ್ಭ ಶ್ರೀಮಂತರಾಗ್ತಾರೆ. ಇದರ ನೀತಿ ಏನು ಅಂತ ಹೇಳಿದ್ರೆ, ಅವರ ಅಪ್ಪ ಕೇವಲ ಹೇಳಿದ್ದು ಸೋಮಾರಿತನ ಬಿಡಿ, ಕೆಲಸ ಮಾಡಿ, ಕಾಯಕವೇ ಕೈಲಾಸ ಅಂತ ಹೇಳಿ ಆ ಕೆಲಸ ಮಾಡಿದ್ಕೆ ಚಿನ್ನದಂತ ಬೆಳೆ ಸಿಕ್ತು. ಆ ಬೆಲೆ ಸಿಕ್ಕಿದ್ದೇ ಅವರಿಗೆ ಚಿನ್ನ, ಅಲ್ಲಿ ಊತಿಟ್ಟಿರೋದು ಬೇರೆ ಏನು ಇಲ್ಲ. ಇವತ್ತು ಮೈಂಡ್ ಅಲ್ಲಿ ಹಾಕೊಳ್ಳಿ, ಏನು ಕೆಲಸ ಮಾಡದೆ ಏನು ಬರಲ್ಲ ಫ್ರೆಂಡ್.